ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಪುರ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಗುರು, ಫೈನಲಿ ಗುರು KCET ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಈ ರೀತಿ ಬರತ್ತಾ ಇದೆ ಗೈಸ್ ವೆರಿಫಿಕೇಶನ್ ಸ್ಲಿಪ್. ಇಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಲ್ಲಿ ರಿಜಿಸ್ಟರ್ ನಂಬರ್, ಎಕ್ಸಾಮ್ CET ನಂಬರ್, ನೇಮ್, ಫಾದರ್ ನೇಮ್, ಮದರ್ ನೇಮ್, ನೆಕ್ಸ್ಟ್ ಇಲ್ಲಿ ಜೆಂಡರ್ ಇರುತ್ತೆ, ನಿಮ್ ಡೇಟ್ ಆಫ್ ಬರ್ತ್ ಇರುತ್ತೆ, ನ್ಯಾಷನಾಲಿಟಿ ಇರುತ್ತೆ, ರಿಲಿಜಿಯನ್ ಇರುತ್ತೆ, ಮದರ್ ಟಂಗ್ ಇರುತ್ತೆ, ಮತ್ತೆ ಎಲಿಜಿಬಿಲಿಟಿ ಕ್ಲಾಸ್ ಇರುತ್ತೆ. ಇಲ್ಲಿ ಗೈಸ್ ನೆಕ್ಸ್ಟ್ ರಿಸರ್ವೇಶನ್ ವೆರಿಫೈಡ್ ಡೀಟೇಲ್ಸ್ ಇರುತ್ತೆ, ಕ್ಯಾಟಗರಿ ಇರುತ್ತೆ, ಕ್ಯಾಸ್ಟ್ ಇರುತ್ತೆ, ಆನ್ಯುವಲ್ ಇನ್ಕಮ್ ಇರುತ್ತೆ, SNQ ಇರುತ್ತೆ, ಕನ್ನಡ ಮೀಡಿಯಂ ಇರುತ್ತೆ, ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಇರುತ್ತೆ, ಕಲ್ಯಾಣ ಕರ್ನಾಟಕ ಇರುತ್ತೆ, JK ಮೈಗ್ರೆಂಟ್ ಏನಾದ್ರು ಇದ್ರೆ ಇರುತ್ತೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರುತ್ತೆ, ಮತ್ತೆ ರಿಲಿಜಿಯಸ್ ಮೈನಾರಿಟಿ ಇದ್ರೆ ಏನಾದ್ರು ಇರುತ್ತೆ, NRI ವಾರ್ಡ್ ಅದು ಸಹ ಇಲ್ಲಿರುತ್ತೆ, ಸ್ಪೆಷಲ್ ಕ್ಯಾಟಗರಿ ಯಾವ್ದಾದ್ರು ಇದ್ರೆ ಅದು ಇಲ್ಲಿರುತ್ತೆ, ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಏನಾದ್ರು ಇದ್ರೆ ಅದು ಇಲ್ಲಿ ಬಂದಿರುತ್ತೆ. ಆನಂತರ ಅವರು ಇಲ್ಲಿ ನಿಮ್ದು ಸೆಕೆಂಡ್ PUC ಮತ್ತೆ ಸೆಕೆಂಡ್ PUC ಅಥವಾ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಇಲ್ಲಿ ನಿಮ್ ರಿಜಿಸ್ಟರ್ ನಂಬರ್ ಇರುತ್ತೆ. ಇಲ್ಲಿ ನಿಮ್ದು ಮಾರ್ಕ್ಸ್ ಎಷ್ಟೆಷ್ಟು ತೆಗ್ದಿದ್ದೀರಾ ಅಂತ ಇರುತ್ತೆ. ಇಲ್ಲಿ ನಿಮ್ಮ ರ್ಯಾಂಕ್ಸ್ ಇರುತ್ತೆ, ಬಿ ಫಾರ್ಮ್ ಎಷ್ಟಿದೆ, BPT ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟಿದೆ, ಫುಡ್ ಸೈನ್ಸ್ ಎಷ್ಟಿದೆ, ನರ್ಸಿಂಗ್ ಎಷ್ಟಿದೆ, ಫಾರ್ಮಾ ಡಿ ಎಷ್ಟಿದೆ, ಡಿ ಫಾರ್ಮಾ ಎಷ್ಟಿದೆ, ಅಗ್ರಿ BSc ಎಷ್ಟಿದೆ, BPO ಎಷ್ಟಿದೆ, ಸಿರಿಕಲ್ಚರ್ ಎಷ್ಟಿದೆ, ವೆಟರ್ನರಿ ಸೈನ್ಸ್ ಎಷ್ಟಿದೆ, BSc AHS ಎಷ್ಟಿದೆ, ಮತ್ತೆ ನ್ಯಾಚುರೋಪತಿ ಅಂಡ್ ಯೋಗ ರ್ಯಾಂಕಿಂಗ್ ಎಷ್ಟಿದೆ ಅಂತ ಇಲ್ಲಿರುತ್ತೆ. ಇಲ್ಲಿ ನೋಡಿ, ಇವರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ರಿಸರ್ವೇಶನ್ ಕ್ಲೈಮ್ಸ್ ಹ್ಯಾವ್ ಬೀನ್ ಶೋನ್ ಆಸ್ ಮೆನ್ಷನ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. Please note that reservation claim shown in this verification slip will be considered for online seat allotment. Seat will be allotted based on the reservation, hence compulsory verify the reservation details or claims. If there is any disciplinary in the verification slip, contact KEA for checking documents and application. Candidate or himself or herself will be responsible for the details provided or not bringing it to notice to KEA. ಸರಿನಾ? ಏನಾದ್ರು ವ್ಯತ್ಯಾಸ ಇದ್ರೆ ಗುರು ನೀವು KEA ಗಮನಕ್ಕೆ ತರಬೇಕಾಗತ್ತೆ. ಇದಕ್ಕೆ ನೀವು ಸಿಂಪಲ್ ಆಗಿ KE ಮಲ್ಲೇಶ್ವರಂ ಆಫೀಸ್ ಇದೆಯಲ್ಲ ಗುರು, ನೀವು ಅಲ್ಲಿ ಹೋಗಿ ನೋಡ್ಬೇಕಾಗತ್ತೆ. ಸರಿನಾ? ಅಲ್ಲಿ ಮೀಟ್ ಮಾಡಿ ಏನಾರು ತಪ್ಪಿದ್ರೆ ಅಲ್ಲಿ ನೀವು ಕರೆಕ್ಷನ್ಸ್ ನ ಅಲ್ಲಿ ಮಾಡಿಸ್ಕೋಬಹುದಾಗಿರತ್ತೆ. ಏನಾದ್ರು ತಪ್ಪಿದ್ರೆ ನೀವು ಅಲ್ಲಿ ಹೋಗ್ಬೋದು. ಈ ಒಂದು ವಿಡಿಯೋದಲ್ಲಿ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಹೆಲ್ಪ್ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ CET ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.